BJP ನಾಯಕರು ಇರೋದ್ರಿಂದಾಗಿ ಅಯೋಧ್ಯೆ ಬಗ್ಗೆ ಮಾತಾಡಿಲ್ಲ ಅಂದರೆ ಇನ್ಕಂಪ್ಲೀಟ್ ಆಗಿಬಿಡುತ್ತೆ ಸರ್. ಅಯೋಧ್ಯೆ, ಹುಂಡಿ ಕಳ್ತನ, ದೇವರ ದುಡ್ಡು, ರಾಮನ ದುಡ್ಡು, ರಾಮ ನಮ್ಮ ಭಾರತದ ಸನಾತನ ಧರ್ಮದ ಅಸ್ಮಿತೆ ಅಂದಾಗ ಪ್ರಧಾನಮಂತ್ರಿಯವ್ರು ಮಾತಾಡಲಿಲ್ಲ. ಏಕೆಂದರೆ ರಾಮ ಮಂದಿರ ಕಟ್ಟಬೇಕು ಅಂದವರು, ಕಟ್ಟಬೇಕಾದವರು, ಕಟ್ಟಿದವರು ಅವರು, ಎಲ್ಲ ಒಂದು ಕ್ರೆಡಿಟ್ ತಗೊಂಡಾಗ ಇಂಥ ಪ್ರಶ್ನೆಗಳಿಗೆ ಉತ್ತರ ಅವ್ರು ಕೊಡಲಿಲ್ಲ ಅಂದರೆ ಹೆಂಗೆ ಅಂತ ನೋಡಿ. ಭಾಳ ಮುಖ್ಯವಾಗಿ ಏನೊಂದು ಆಪಾದನೆ ಬಂದಾಗ ತಕ್ಷಣ ಉತ್ತರ ಪ್ರದೇಶದ ಸರ್ಕಾರ ಯೋಗಿ ಆದಿತ್ಯನಾಥ್ ಅವರು SIT ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಏನು ಮುಚ್ಚಾಕಿಲ್ವಲ್ಲ, ಇದೇನು ಇಡೀ ಕೇಸ್ನೇನು ಮುಚ್ಚಾಕಕ್ಕೆ ಹೋಗಿಲ್ಲ, ಅದನ್ನು ಏನು ಆಗಿಲ್ಲ ಅಂತ ಕವರಪ್ ಮಾಡೋಕ್ಕೆ ಹೋಗಿಲ್ಲ, ಅದನ್ನು ತನಿಖೆ ಮಾಡಿಸ್ತಾರೆ. ಈ ರೀತಿ ಇವತ್ತು ಯಾವ ಥರ ಮಾಡ್ತಾರೆ ಇವರು ಕಾಂಗ್ರೆಸ್ನವರು, ಈ ರೀತಿ ಅಚ್ಚುಕಟ್ಟಾಗಿ ತನಿಖೆನ ಮಾಡಿಸಿ ಯಾರೇ ತಪ್ಪಿಸ್ತಿದ್ರು ಅವ್ರನ್ನ ಅರೆಸ್ಟ್ ಮಾಡೋಂಥದ್ದು, ರೈಡ್ ಮಾಡೋಂಥದ್ದು, ಇನ್ನೂ ತನಿಖೆ ಮುಂದುವರ್ಸ್ಕೊಂಡು ಹೋಗ್ತಿರೋಂಥದ್ದು, ಮೂಲಕ್ಕೆ ಹೋಗ್ತಿರೋಂಥದ್ದು, ಎಲ್ಲೇ ಏನೇ ನಡೆದಿರೋ ಘಟನೆ ಎಲ್ಲಿಗೆ ಬೇಕಾದ್ರೂ ರೀಚ್ ಆಗಿ ಬಹಿರಂಗಪಡಿಸ್ಲಿಕ್ಕೆ, ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಶಿಕ್ಷೆ ಕೊಡಲಿಕ್ಕೆ ಈ SIT ತನಿಖೆ ಆಗಿ ಈ ದಿಕ್ಕಿನಲ್ಲಿ ಕ್ರಮ ವಹಿಸುವಂಥದ್ದಾಗ್ತಿದೆ. ಪಾರದರ್ಶಕವಾಗಿ ಕ್ರಮವನ್ನು ತನಿಖೆ ವರದಿ ಆಚೆ ಬರಲಿ, ತನಿಖೆ ನಡೀತಿದೆ. ತನಿಖೆ ಮುಂಚೆನೇ ನಾವೇ ತನಿಖೆನ ವರದಿನ ಹೇಳೋಕ್ಕಾಗ್ತದೆ. ಈ ದಿಕ್ಕಲ್ಲಿ ಅವರ ನಡೆ ಮತ್ತು ಕ್ರಮಗಳು ಭಾಳ ಸ್ಪಷ್ಟವಾಗಿದೆ, ಎಲ್ಲೂ ಮುಚ್ಚಾಕುವಂಥದ್ದು ಏನು ನಡೀತಿಲ್ಲ. ಸೊ ಯಾರು ಇವಾಗ ವ್ಯಕ್ತಿಗಳು ಅಲ್ಲಿ ತೊಡಗಿರೋಂಥವ್ರು, ಕೌಂಟಿಂಗ್ನಲ್ಲಿ ತೊಡಗಿದಂಥವ್ರು ಔಟ್ಸೋರ್ಸ್ ವ್ಯಕ್ತಿಗಳು, ಬ್ಯಾಂಕಿಂದನೂ ಇದ್ದರು, ಬ್ಯಾಂಕಿಂದ ಏನು ಬ್ಯಾಂಕಿಗೆ ಇದು ಕೊಡೋವಂಥದ್ದಾಗಿತ್ತು, ಈ ಉಂಡಿ ಕಾಸನ್ನು ಕಲೆಕ್ಷನ್ ಮಾಡೋ ಇದು ಕೌಂಟಿಂಗ್ ಮಾಡೋವಂಥದ್ದಿದೆ. ಸೊ ಇನ್ನು ನನಗೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಇನ್ನೇನು ನೀಟಾಗಿ ಯಾರ್ಯಾರಿಗೆ ಏನೇನು ಡ್ಯೂಟಿ ಅಸೈನ್ ಆಗಿತ್ತು, ಈ ಕೌಂಟಿಂಗ್ ಮಾಡೋರು ಯಾರು ಜವಾಬ್ದಾರಿ ತೊಗೊಂಡಿದ್ರು, ಇದನ್ನು ಡೆಪಾಸಿಟ್ ಮಾಡೋರು, ಈ ರೀತಿ ಎಲ್ಲ ಜವಾಬ್ದಾರಿಗಳನ್ನು ಏನು ಒಪ್ಪಂದಗಳಾಗಿತ್ತು ಆ ಬ್ಯಾಂಕು ಮತ್ತು ಇವ್ರ ಮಧ್ಯದಲ್ಲಿ ಅನ್ನೋಂಥದ್ದೆಲ್ಲ ನೋಡಿ ತನಿಖೆ ಆಗ್ತಿದೆ. ತನಿಖೆ ಆಗಲಿ. ಸರಿ, ಈಗ ರಾಜ್ಯದಲ್ಲೂ ಇಂಥದ್ದೇನಾದರೂ ಪ್ರಕರಣಗಳಾದಾಗ SIT ರಚನೆ ಆಗುತ್ತೆ. ಆವಾಗ ನೀವೇ ಕೊಟ್ಟಿರುವಂಥ ಕೆಲವೊಂದು ಲೈನ್, ಸಿದ್ದರಾಮಯ್ಯ ಇನ್ವೆಸ್ಟಿಗೇಟಿವ್ ಟೀಮ್ ಅಂತೀರಿ, ಅಲ್ಲಾಗೂ SITನ ಹೆಂಗೆ ಸರ್ ಅಕ್ಸೆಪ್ಟ್ ಮಾಡೋದು? ಇವಾಗ ಆ ದಿಕ್ಕಲ್ಲಿ ಇವಾಗ ಎಲ್ಲ ಅವ್ರನ್ನ ಬಂಧಿಸುವಂಥ ಕೆಲಸ ಮಾಡ್ತಿದ್ದಾರೆ. ಇವರು SITನ ದುರ್ಬಳಕೆ, ಇವರು ಸರ್ಕಾರದಲ್ಲಿ ದುರ್ಬಳಕೆ ಮಾಡ್ಕೊಳ್ಳೋಂಥದ್ದು ಆಗ್ತಿದೆ ಅಥವಾ ಇಲ್ಲಿ ಸರ್ಕಾರ ಸ್ವಯಂ ಪ್ರೇರಿತರಾಗಿ ಇವರೆಲ್ಲ ಕೇಳೋ ಮುಂಚೆನೇ ಅವರೇ ತನಿಖೆ ಮಾಡಿ ಇಂಥ ಕಂಪ್ಲೇಂಟನ್ನು ಇಂಥ ಆಪಾದನೆನ ಕೇಳೋ ಬಂದಿದ್ದ ತಕ್ಷಣವೇ ಈ ತನಿಖೆನ ಸ್ಟಾರ್ಟ್ ಮಾಡಿರೋಂಥದ್ದಿದೆ. ಸೊ ಹಾಗಾಗಿ ಕಾಂಪ್ರಮೈಸ್ ಆಗುವಂಥದ್ದು ಏನಿಲ್ಲ. ಇನ್ನೊಂದು ಏನು ಬೇಕಾದ್ರೆ ಅವರು ಕೋರ್ಟ್ ಮಾನಿಟರ್ಗೆ ಹೋಗ್ಬಿಟ್ಟು ಇನ್ನೂ ಕೋರ್ಟ್ ಮಾನಿಟರ್ ಬೇಕು ಅಂದರೆ ಮಾಡಿಕೊಳ್ಳಿ, ಇಡಿನೂ ಎಂಟ್ರಿ ಆಗ್ಬೋದು, ಯಾರು ಬೇಕಾದ್ರೂ ಎಂಟ್ರಿ ಆಗ್ಬೋದು, ಎಲ್ಲಿ ಬೇಕಾದ್ರೂ ಎಂಟ್ರಿ ಆಗ್ಬೋದು, ಏನು ಬೇಕಾದ್ರೆ ತನಿಖೆಯನ್ನು ಒಟ್ಟಾರೆ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗುವಂಥದ್ದು ಆಗಬೇಕು. ಆ ದಿಕ್ಕಲ್ಲಿ ಶಿಕ್ಷೆ ಕೊಡುವಂಥದ್ದು, ಕ್ರಮ ವಹಿಸುವಂಥದ್ದಕ್ಕೆ ಬದ್ಧರಾಗಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಯಾವುದನ್ನು ಮುಚ್ಚಾಕೊಳ್ಬೇಕು, ಯಾವುದನ್ನು ಕವರ್ ಮಾಡಿಬಿಡ್ಬೇಕು, ರಾಮನಿಗೆ ಅಗೌರವ ತರುವಂಥದ್ದಾಗಲಿ ಅಥವಾ ಜನರ ನಂಬಿಕೆಗೆ ಅಗೌರವ ತರುವಂಥದ್ದಾಗಲಿ, ನಂಬಿಕೆ ದ್ರೋಹ ಮಾಡುವಂಥ ಪ್ರಶ್ನೆನೇ ಇಲ್ಲ. ಯಾರೇ ತಪ್ಪು ಮಾಡಿದಲ್ಲಿ ಆ ತಪ್ಪು ಮಾಡಿದಂಥವ್ರಿಗೆ ಶಿಕ್ಷೆ ಆಗುವಂಥದ್ದಾಗಬೇಕು. ಆ ಶಿಕ್ಷೆ ಕೊಡುವಂಥದ್ದು ಮತ್ತು ಇದಕ್ಕೆ ತಡೆಗಟ್ಟಕ್ಕೂ ಕ್ರಮ ವಹಿಸುವಂಥದ್ದು ಆಗ್ತಿದೆ. ರಾಜ್ಯದಲ್ಲಿ ಸರ್ ಕೊಲೆ, ಸುಲಿಗೆ, ದರೋಡೆ ಆಗೋದು, ಹಗಲೊತ್ತೆ ಆಗೋದು, ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ, ಈ ಥರ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಪ್ರತಿಪಕ್ಷವಾಗಿ ನೀವು ಧ್ವನಿ ಎತ್ತಬೇಕು, ಇಂಥ ಕಾನೂನು ಸುವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಆಗಬೇಕು ಅಂತ ಮಾತಾಡಬೇಕು ಸರ್. ಬಟ್ ತುಂಬ ಹೆಚ್ಚಾಗ್ತಿದೆ ಈ ದಿನಗಳಲ್ಲಿ. ಖಂಡಿತ ತುಂಬ ಜಾಸ್ತಿನೇ ಆಗಿದೆ. ಕೊಲೆ, ಸುಲಿಗೆ, ಹೆಣ್ಮಕ್ಳ ಅತ್ಯಾಚಾರ ಆಗುವಂಥದ್ದು, ಮೊಲೆಸ್ಟಿಂಗ್ ಆಗುವಂಥದ್ದು, ಸುರಕ್ಷಿತವಾಗಿ ಓಡಾಡೋದೇ ಕಷ್ಟ ಆಗಿದೆ. ಹಾಗಾಗಿ ಕೊಲೆ ಆಗ್ತಿರುವಂಥದ್ದಾಗಲಿ, ದರೋಡೆಗಳಾಗುವಂಥದ್ದಾಗಲಿ, ಇವೆಲ್ಲವೂ ಬಹಳಷ್ಟು ನಡೀತಿದೆ. ಹಾಗಾಗಿ ಸಂಪೂರ್ಣ ವಿಫಲವಾಗಿದೆ. ಈ ದಿಕ್ಕಲ್ಲಿ ನಾವಂತೂ ಈ ಸರ್ಕಾರಕ್ಕೆ ತರಾಟೆ ತಗೊಳ್ಳುವಂಥ ಕೆಲಸಗಳನ್ನ ಭಾಳ ಪರಿಣಾಮಕಾರಿಯಾಗಿ ಇವತ್ತೊಂದೆಲ್ಲ ಟಾಯ್ಲೆಟ್ನಲ್ಲಿ ಕ್ಯಾಮ್ರಾ ಎಲ್ಲವೂ ಬಾಂಬ್ ಆಗ್ತಿದ್ದಾಗಲಿ ಅಥವಾ ಕೊಲೆ ಮಾಡಿದ್ದು ಕುಕ್ಕರ್ ಬಾಂಬ್ ಆಗಲಿ, ಇನ್ನೊಂದು ರಾಮೇಶ್ವರ ಬಾಂಬ್, ಎಲ್ಲವನ್ನೂ ಸಮರ್ಥಿಸ್ಕೋತಾರೆ. ಈ ಎಲ್ಲ ಸಮರ್ಥಿಸ್ಕೋತಾರೆ. ಏನೇ ತಪ್ಪು ಮಾಡಿದ್ರು ಇವು ಸಮರ್ಥಿಸ್ಕೊಳ್ಳುವಂಥ ಸರ್ಕಾರ ಏನಾರು ಇದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂಡ ಸರ್ಕಾರ. ಸರ್ ನೀವು ಬಂಡ್ರಂದ್ರೆ ಪರಮ ಬಂಡ್ರು. ನೀವು ಹೇಳ್ತೀರಲ್ಲ, ದಿನನಿತ್ಯ ಒಂದೊಂದು 2-5 ಇಶ್ಯೂ ಬರ್ತದೆ. ಯಾವ ಇಶ್ಯೂ ಇಂಡೆಕ್ಸಿಂಗ್ ಮಾಡಬೇಕಾಗಿದೆ, ಇದು ಒಂಥರ ದೊಡ್ಡ ಇಂಡೆಕ್ಸಿಂಗ್ ಮಾಡೋಂಥ ಪರಿಸ್ಥಿತಿ.